ಪ್ರತಿ ವರ್ಷ ದೀಪಾವಳಿಯ ನಂತರ ಬರುವ ಹಬ್ಬವೇ ತುಳಸಿ ವಿವಾಹ. ತುಳಸಿ ಪೂಜೆಗೆ ಈ ದಿನ ಬಹಳ ವಿಶೇಷ. ಕಾರ್ತಿಕ ಮಾಸ ಪೂರ ದೀಪವನ್ನು ಹಚ್ಚೋದು ಎಷ್ಟು ಸುಂದರ ಅಂತೀರಾ. ಅಂದರೆ ಇಡೀ ತಿಂಗಳು ಹಬ್ಬದ ವಾತಾವರಣ ಇರುತ್ತೆ. ಕಾರ್ತಿಕ ಮಾಸದಲ್ಲಿ ಹಚ್ಚುವ ದೀಪ ನಮ್ಮ ಆತ್ಮವನ್ನು ಸೂಚಿಸುತ್ತದೆ. ನಮ್ಮ ಆತ್ಮವನ್ನು ಕತ್ತಲಿನಿಂದ ಬೆಳಕಿನ ಕಡೆಗೆ ಕರೆದೊಯ್ಯುವುದರ ಪ್ರತೀಕ ಇದು. ಇನ್ನು ವಿಷ್ಣುವಿಗೆ ಶಾಪ ನೀಡಿ ವೃಂದ ತನ್ನ ಪತಿಯ ಶವದೊಂದಿಗೆ ಬೂದಿಯಾದಳಂತೆ. ಮುಂದೆ ಆ ವೃಂದಾಳೆ ತುಳಸಿಯಾಗಿ ಮತ್ತು ವಿಷ್ಣು ಕೃಷ್ಣನ ಅವತಾರವಾಗಿ ತುಳಸಿಯಾಗಿ ಜನ್ಮವೆತ್ತಿದ ವೃಂದಾಳನ್ನ ಮದುವೆಯಾಗುವ ದಿನವೇ ಈ ತುಳಸಿ ವಿವಾಹ. ಕಾರ್ತಿಕ ಮಾಸದಲ್ಲಿ ತುಳಸಿ ವಿವಾಹವನ್ನು ತುಳಸಿ ಗಿಡದೊಂದಿಗೆ ಸಾಲಿಗ್ರಾಮ ಶಿಲೆ ಇಟ್ಟು ಆಚರಿಸೋದು ವಾಡಿಕೆ. ಆದರೆ ಎಲ್ಲರ ಮನೆಯಲ್ಲಿ ಸಾಲಿಗ್ರಾಮವಿರದ ಕಾರಣ ಅದರ ಬದಲಾಗಿ ವಿಷ್ಣುವಿನ ಅಂಶವಿರುವ, ವಿಷ್ಣುವಿನ ಪ್ರತಿರೂಪವಾಗಿರುವ ನೆಲ್ಲಿಕಾಯಿ ಗಿಡವನ್ನು ಇಟ್ಟು ಪೂಜೆ ಮಾಡಲಾಗುತ್ತದೆ. ಒಂದೇ ಒಂದು ತುಳಸಿ ದಳವನ್ನು ತುಳಸಿ ವಿವಾಹದ ದಿನ ವಿಷ್ಣುವಿಗೆ ಅರ್ಪಿಸಿದರೆ 10 ದಶಲಕ್ಷ ಗೋವುಗಳನ್ನು ದಾನ ಮಾಡಿದಷ್ಟು ಪುಣ್ಯ ಸಿಗುತ್ತದಂತೆ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೊ ಮಚ್.